ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ತೀವ್ರ ಕುತೂಹಲ ಕೆರಳಿಸಿದ್ದ ಬಾಂಗ್ಲಾದೇಶದ ಚುನಾವಣೆ ಕೊನೆಗೂ ಮುಗಿದಿದೆ. ಬಾಂಗ್ಲಾದಲ್ಲಿ ಹೊಸ ಪಕ್ಷವೊಂದು ಅಧಿಕಾರಕ್ಕೆ ಬಂದಿದೆ. ಅದರಲ್ಲೂ 17 ವರ್ಷಗಳ ಕಾಲ ದೇಶ ಭ್ರಷ್ಟ ಅನ್ನುವ ಪಟ್ಟ ಕಟ್ಕೊಂಡು ವಿದೇಶದಲ್ಲಿ ಆಶ್ರಯ ಪಡೆದಿದ್ದ ವ್ಯಕ್ತಿ ಈಗ ಬಾಂಗ್ಲಾದೇಶದ ಪ್ರಧಾನಿಯ ಗದ್ದುಗೆಗೇರಿದ್ದಾರೆ. ಈ ಮೂಲಕ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಆಡಳಿತ ಅಂತ್ಯಗೊಂಡಿದೆ. ಇಲ್ಲಿವರೆಗೆ ದೇಶಭ್ರಷ್ಟ ಅಂತ ಕರೆಸಿಕೊಳ್ತಾ ಇದ್ದ ತಾರಿಕ್ ರೆಹಮಾನ್ ಅವರ ಪಕ್ಷವಾದ BNP ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಬಾಂಗ್ಲಾದ ರಾಜಕೀಯದಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ. ಹೀಗೆ ಬಾಂಗ್ಲಾದಲ್ಲಿ ಹೊಸ ಪಕ್ಷ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಹಲವು ಚರ್ಚೆಗಳು ಆರಂಭವಾಗಿದೆ. ಭಾರತ ಹಾಗೂ ಬಾಂಗ್ಲಾ ನಡುವಿನ ಸಂಬಂಧ ಮತ್ತೊಮ್ಮೆ ಹಳಿಗೆ ಬರುತ್ತಾ? ಬಾಂಗ್ಲಾದಲ್ಲಿ ಸೃಷ್ಟಿಯಾಗಿದ್ದ ಅಸ್ಥಿರತೆ ಒಂದು ಹಂತಕ್ಕೆ ಬಂದು ಬಾಂಗ್ಲಾ ಸಹಜ ಸ್ಥಿತಿಗೆ ಬರುತ್ತಾ ಅನ್ನುವ ಚರ್ಚೆಗಳು ಶುರುವಾಗಿದೆ. ಅದರಲ್ಲೂ ಹಿಂದೂಗಳ ಮೇಲಿನ ದೌರ್ಜನ್ಯ ನಿಲ್ಲುತ್ತಾ ಅನ್ನುವ ಬಗ್ಗೆ ಚರ್ಚೆಗಳು ಶುರುವಾಗಿದೆ. ಹೀಗೆ ಒಂದು ಕಡೆಯಲ್ಲಿ ಬಾಂಗ್ಲಾದೇಶದ ವಿಚಾರ ಭಾರಿ ಚರ್ಚೆ ಆಗ್ತಾ ಇದ್ರೆ, ಅತ್ತ ನಮ್ಮ ಆಪ್ತ ದೇಶ ರಷ್ಯಾದ ಸಂಸತ್ತಿನಲ್ಲಿ ಭಾರತದ ಬಗ್ಗೆ ಚರ್ಚೆ ಆಗಿದೆ. ಇದರಲ್ಲಿ ಏನಿದೆ ವಿಶೇಷ? ಹೇಗೋ ಭಾರತ ಹಾಗೂ ರಷ್ಯಾ ಆಪ್ತ ಸ್ನೇಹಿತರು. ಹೀಗಿರುವಾಗ ಅಲ್ಲಿನ ಸಂಸತ್ತಿನಲ್ಲಿ ನಮ್ಮ ಬಗ್ಗೆ ಚರ್ಚೆ ಆದರೆ ವಿಶೇಷ ಏನಿದೆ ಅನ್ನುವ ಪ್ರಶ್ನೆ ನಿಮ್ಮಲ್ಲೂ ಮೂಡಿರಬಹುದು. ಸ್ನೇಹಿತರೆ, ಈಗ ಎಲ್ಲವೂ ಸರಿ ಇಲ್ಲ. ಭಾರತ ರಷ್ಯಾದ ಕಟ್ಟರ್ ದುಶ್ಮನ್ ಅಮೆರಿಕಾದ ಜೊತೆ ಒಪ್ಪಂದ ಮಾಡಿಕೊಂಡಿದೆ. ಯುರೋಪಿಯನ್ ಯೂನಿಯನ್ ಜೊತೆ ಕೂಡ ಭಾರತ ಕೈ ಜೋಡಿಸಿದೆ. ಇವೆರಡು ರಷ್ಯಾದ ಶತ್ರುಗಳು. ನಮ್ಮ ಸ್ನೇಹಿತರು ನಮ್ಮ ಶತ್ರುಗಳ ಜೊತೆ ಹತ್ತಿರವಾಗ್ತಾ ಹೋದರೆ ಅಥವಾ ಅವರ ಜೊತೆ ಕೈ ಜೋಡಿಸಿದ್ರೆ ನಮ್ಗೆ ಹೇಗಾಗಬಹುದು ಹೇಳಿ? ಈಗ ರಷ್ಯಾದ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ. ಅಷ್ಟಕ್ಕೂ ರಷ್ಯಾದ ಸಂಸತ್ತಿನಲ್ಲಿ ಭಾರತದ ಬಗ್ಗೆ ಯಾವ ರೀತಿಯ ಚರ್ಚೆ ಆಗಿದೆ? ರಷ್ಯಾ ಹಾಗೂ ಭಾರತದ ನಡುವಿನ ಸ್ನೇಹ ಮುರಿದು ಬೀಳುತ್ತಾ? ಬಾಂಗ್ಲಾ ಚುನಾವಣೆಯ ಫಲಿತಾಂಶ ಭಾರತದ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ? 17 ವರ್ಷ ದೇಶಭ್ರಷ್ಟ ಅನ್ನುವ ಪಟ್ಟ ಕಟ್ಕೊಂಡಿದ್ದ ವ್ಯಕ್ತಿ ಈಗ ಬಾಂಗ್ಲಾದ ಅಧಿಕಾರದ ಗದ್ದುಗೆ ಏರ್ತಾ ಇರೋದು ಹೇಗೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಬಾಂಗ್ಲಾದೇಶ ಕಳೆದ 2 ವರ್ಷಗಳಿಂದ ಈ ದೇಶ ಕೇವಲ ಗಲಾಟೆ, ಸಂಘರ್ಷ, ಹಿಂಸಾಚಾರದ ವಿಚಾರದಲ್ಲಿ ಮಾತ್ರ ಸುದ್ದಿಯಾಗಿದ್ದು, ಈ ದೇಶದ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ಅವರನ್ನ ಅಲ್ಲಿನ ಜನ ಯಾವ ರೀತಿ ಓಡಿಸಿದ್ರು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಮುಂದೆ ಏನೆಲ್ಲ ಆಯಿತು ಅನ್ನೋದು ಕೂಡ ನಿಮಗೆ ಗೊತ್ತಿರಬಹುದು. ಇದೀಗ ಬಾಂಗ್ಲಾದೇಶದಲ್ಲಿ ಚುನಾವಣೆ ನಡೆದು ಫಲಿತಾಂಶ ಕೂಡ ಹೊರಬಿದ್ದಿದೆ. ಈ ಮೂಲಕ ಮಧ್ಯಂತರ ಸರ್ಕಾರದ ಆಡಳಿತ ಕೊನೆಗೊಂಡಿದೆ. ಮೊಹಮ್ಮದ್ ಯೂನಸ್ ಅಧಿಕಾರದಿಂದ ಇಳಿದು ಜನರಿಂದ ಆಯ್ಕೆಯಾದ ಪಕ್ಷ ಈಗ ಅಧಿಕಾರಕ್ಕೆ ಬಂದಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಬಾಂಗ್ಲಾದ ಸಂಸತ್ತಿನಲ್ಲಿ 300 ಸದಸ್ಯ ಬಲ ಇದೆ. ಅಂದರೆ 300 ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು. ಈಗ 300 ಸೀಟುಗಳಲ್ಲಿ 220ಕ್ಕೂ ಹೆಚ್ಚು ಸೀಟ್ನಲ್ಲಿ BNP ಪಕ್ಷ ಗೆದ್ದುಕೊಂಡಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಈ ಪಕ್ಷದ ನಾಯಕ ತಾರಿಕ್ ರೆಹಮಾನ್ 2 ತಿಂಗಳ ಹಿಂದೆಯಷ್ಟೇ ಬಾಂಗ್ಲಾದೇಶಕ್ಕೆ ವಾಪಸ್ ಬಂದಿದ್ದರು. ಅದರ ಹಿಂದಿನ 17 ವರ್ಷ ಅವರು ಬಾಂಗ್ಲಾದೇಶದಲ್ಲೇ ಇರಲಿಲ್ಲ. ಅವರು ಲಂಡನ್ನಲ್ಲಿ ಆಶ್ರಯ ಪಡೆದುಕೊಂಡಿದ್ರು. ಯಾಕೆ ಅನ್ನೋದನ್ನ ಮುಂದೆ ಹೇಳ್ತೀವಿ. ಈಗ ಬಾಂಗ್ಲಾದೇಶದ ಚುನಾವಣೆಯ ಕೆಲವೊಂದು ಸಂಗತಿಗಳ ಬಗ್ಗೆ ಹೇಳ್ತೀವಿ ಕೇಳಿ. ಎಲ್ಲದಕ್ಕಿಂತ ವಿಶೇಷ ಅಂದರೆ ಬಾಂಗ್ಲಾದಲ್ಲಿ 35 ವರ್ಷಗಳ ನಂತರ ಪುರುಷ ಪ್ರಧಾನಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಅಂದರೆ ಕಳೆದ 35 ವರ್ಷಗಳಿಂದ ಸತತವಾಗಿ ಬಾಂಗ್ಲಾವನ್ನ ಆಳಿದ್ದು ಮಹಿಳೆಯರೇ. ಹಿಂದಿನ ಶೇಖ್ ಹಸೀನಾರಿಂದ ಹಿಡಿದು 1991ರವರೆಗೆ ಕೇವಲ ಮಹಿಳೆಯರೇ ಬಾಂಗ್ಲಾದೇಶದ ಪ್ರಧಾನಿ ಪಟ್ಟದಲ್ಲಿ ಕುಳಿತುಕೊಳ್ತಾ ಇದ್ರು. ಅದರಲ್ಲೂ 2 ಮಹಿಳೆಯರು ಬಾಂಗ್ಲಾವನ್ನ ದಶಕಗಳ ಕಾಲ ಆಳಿದ್ರು. 1991ರಿಂದ 2024ರವರೆಗೆ ಮಹಿಳಾ ಪ್ರಧಾನಿಗಳಾದ ಶೇಖ್ ಹಸೀನಾ ಮತ್ತು ಖಲೀದಾ ಜಿಯಾ ಈ 2 ಮಹಿಳೆಯರೇ ಬಾಂಗ್ಲಾದಲ್ಲಿ ಅಧಿಕಾರ ನಡೆಸಿದ್ರು. 1988ರಲ್ಲಿ ಜಾಫರ್ ಅಹಮದ್ ಬಾಂಗ್ಲಾದ ಪ್ರಧಾನಿಯಾಗಿದ್ದರು. ಇವರ ಬಳಿಕ ಪುರುಷ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿರೋದು ಈಗಿನ ತಾರಿಕ್ ರೆಹಮಾನ್. ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ಶೇಖ್ ಹಸೀನಾ ಅವರ ಪಕ್ಷ ಅವಾಮಿ ಲೀಗ್ಗೆ ಸ್ಪರ್ಧೆ ಮಾಡೋದಕ್ಕೆ ಕೂಡ ಅವಕಾಶ ಇರಲಿಲ್ಲ. ಹೀಗಾಗಿ BNP ಪಕ್ಷ ಯಾವುದೇ ರೀತಿಯ ಸ್ಪರ್ಧೆ ಇಲ್ಲದೆ ಸುಲಭವಾಗಿಯೇ ಅಧಿಕಾರಕ್ಕೇರಿಬಿಟ್ಟಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಹೀಗೆ ಐತಿಹಾಸಿಕವಾಗಿ ಗೆಲುವು ಸಾಧಿಸಿದ್ರೂ ಕೂಡ BNP ಪಕ್ಷ ಯಾವುದೇ ವಿಜಯೋತ್ಸವ ಮಾಡದೇ ಇರಲು ನಿರ್ಧಾರ ಮಾಡಿದೆ. ಹೌದು, ಸಾಮಾನ್ಯವಾಗಿ ಯಾವುದೇ ಪಕ್ಷ ಗೆದ್ದರೂ ಅಲ್ಲಿ ವಿಜಯೋತ್ಸವಗಳು ಸಾಮಾನ್ಯವಾಗಿ ಇದ್ದೇ ಇರ್ತಾವೆ. ನಮ್ಮಲ್ಲಿ ಒಂದು ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದರೂ ಮೆರವಣಿಗೆ ಮಾಡ್ತಾರೆ. ಆದರೆ ಬಾಂಗ್ಲಾದ BNP ಬೇರೆಯದ್ದೇ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದೆ. ತನ್ನ ಗೆಲುವಿನ ನಂತರ ಯಾವುದೇ ಮೆರವಣಿಗೆಗಳು, ರ್ಯಾಲಿಗಳು ಅಥವಾ ಆಚರಣೆಗಳನ್ನು ನಡೆಸಬಾರದು ಅಂತ ಪಕ್ಷ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದೆ. ಕೇವಲ ಶುಕ್ರವಾರದ ಪ್ರಾರ್ಥನೆ ಮಾತ್ರ ಮಾಡಬೇಕು. ಇದು ಬಿಟ್ಟರೆ ಯಾವುದೇ ರೀತಿಯ ಸಂಭ್ರಮಾಚರಣೆ ಮಾಡಬಾರದು ಅಂತ BNP ಹೇಳಿದೆ.
ಇದೊಂದು ರೀತಿ ಒಳ್ಳೆಯ ಬೆಳವಣಿಗೆ ಅಂದ್ರೂ ತಪ್ಪಿಲ್ಲ. ಇನ್ನು ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಯಾವ ರೀತಿಯ ದೌರ್ಜನ್ಯ ಆಗ್ತಾ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅಲ್ಲಿನ ಹಿಂದೂಗಳು ಜೀವ ಕೈಯಲ್ಲಿ ಹಿಡಿದು ಬದುಕ್ತಾ ಇದ್ದಾರೆ. ಹೀಗಿರುವಾಗ ಅಲ್ಲಿನ ಹಿಂದೂಗಳ ಪಾಲಿಗೆ ಭರವಸೆಯ ಕಿರಣವೊಂದು ಮೂಡಿದೆ. ಬಾಂಗ್ಲಾದ ರಾಜಧಾನಿ ಢಾಕಾದಲ್ಲಿ ಹಿಂದುವೊಬ್ಬರು ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಹೌದು, ಗಯೇಶ್ವರ್ ಚಂದ್ರ ಅನ್ನುವ ಹಿಂದೂ ಅಭ್ಯರ್ಥಿ ಢಾಕಾದಲ್ಲಿ ಗೆಲುವು ಸಾಧಿಸಿದ್ದಾರೆ. ಈ ಮೂಲಕ 1971ರಲ್ಲಿ ಬಾಂಗ್ಲಾದೇಶ ವಿಮೋಚನೆಗೊಂಡ ನಂತರ ಢಾಕಾದಿಂದ ಆಯ್ಕೆಯಾದ ಮೊದಲ ಹಿಂದೂ ಸಂಸದ ಅನ್ನುವ ಖ್ಯಾತಿಗೆ ಇವರು ಪಾತ್ರರಾಗಿದ್ದಾರೆ. ಈಗ ಬಾಂಗ್ಲಾದ ಹೊಸ ಪ್ರಧಾನಿ ತಾರಿಕ್ ರೆಹಮಾನ್ ಅವರ ವಿಚಾರಕ್ಕೆ ಬರೋಣ. ತಾರಿಕ್ ರೆಹಮಾನ್ ಖಲೀದಾ ಜಿಯಾ ಅವರ ಮಗ. ಖಲೀದಾ ಜಿಯಾ ದಶಕಗಳ ಕಾಲ ಬಾಂಗ್ಲಾದ ಪ್ರಧಾನಿ ಪಟ್ಟದಲ್ಲಿದ್ದವರು. ಹೀಗೆ ಬಾಂಗ್ಲಾ ಪ್ರಧಾನಿಯ ಮಗ 17 ವರ್ಷಗಳ ಕಾಲ ದೇಶವನ್ನ ಬಿಟ್ಟಿರೋದಕ್ಕೆ ಕಾರಣ ಏನು ಅಂತ ಕೇಳಿದರೆ ಅದರ ಹಿಂದೆ ಒಂದು ದೊಡ್ಡ ಸ್ಟೋರಿ ಇದೆ. ಸ್ನೇಹಿತರೆ, ಶೇಖ್ ಹಸೀನಾ ಅವರ ತಂದೆ ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನ ಬಾಂಗ್ಲಾದೇಶದ ಸಂಸ್ಥಾಪಕ ಅಂತ ಕರೀತಾರೆ. ಬಾಂಗ್ಲಾದೇಶದ ಉದಯಕ್ಕೆ ಇವರೇ ಪ್ರಮುಖ ಕಾರಣ. ಆದರೆ 1975ರಲ್ಲಿ ನಡೆದ ದಂಗೆಯಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನ ಹತ್ಯೆ ಮಾಡಲಾಗುತ್ತೆ. ಇವರ ಹತ್ಯೆಯ ಸಂದರ್ಭದಲ್ಲಿ ತಾರಿಕ್ ರೆಹಮಾನ್ ಅವರ ತಂದೆ ಜಿಯಾವುರ್ ರೆಹಮಾನ್ ಸೇನಾ ಕಮಾಂಡರ್ ಆಗಿದ್ರು. ಶೇಖ್ ಮುಜಿಬುರ್ ಅವರ ಹತ್ಯೆಯ ಬಳಿಕ ಜಿಯಾವುರ್ ರೆಹಮಾನ್ ಬಾಂಗ್ಲಾದಲ್ಲಿ ಪ್ರಭಾವ ಸಾಧಿಸಿ ಬಿಡ್ತಾರೆ. ಅಲ್ಲಿಂದ ಜಿಯಾವುರ್ ಹಾಗೂ ಶೇಖ್ ಮುಜಿಬುರ್ ಅವರ ಕುಟುಂಬದ ನಡುವೆ ಒಂದು ರೀತಿಯ ವೈಷಮ್ಯ ಶುರುವಾಗುತ್ತೆ. ಈ ವೈಷಮ್ಯ ಇವತ್ತಿನವರೆಗೂ ಮುಂದುವರೆದಿದೆ. ಮುಂದೆ 1981ರಲ್ಲಿ ಜಿಯಾವುರ್ ರೆಹಮಾನ್ ಅವರನ್ನ ಕೂಡ ಹತ್ಯೆ ಮಾಡಲಾಯಿತು. ನಂತರ ತಾರಿಕ್ ರೆಹಮಾನ್ ಅವರ ತಾಯಿ ಖಲೀದಾ ಜಿಯಾ ದೇಶದ ಮೊದಲ ಮಹಿಳಾ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ. 2006ರವರೆಗೂ ಖಲೀದಾ ಬಾಂಗ್ಲಾದ ಪ್ರಧಾನಿಯಾಗಿದ್ರು. ಇದಾದ ನಂತರ ಶೇಖ್ ಹಸೀನಾ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರೆ. ಶೇಖ್ ಹಸೀನಾ ಯಾವಾಗ ಅಧಿಕಾರಕ್ಕೆ ಬರ್ತಾರೋ ಆಗಲೇ ಖಲೀದಾ ವಿರುದ್ಧ ಸೇಡು ತೀರಿಸಿಕೊಂಡು ಬಿಡ್ತಾರೆ. ಬಾಂಗ್ಲಾದ ಮಿಲಿಟರಿ ಭ್ರಷ್ಟಾಚಾರದ ಆರೋಪದಲ್ಲಿ ಖಲೀದಾ ಅವರನ್ನು ಅರೆಸ್ಟ್ ಮಾಡುತ್ತೆ. 2 ವರ್ಷಗಳ ಕಾಲ ಅವರು ಜೈಲಿನಲ್ಲೇ ಇದ್ರು. ನಂತರ ಚಿಕಿತ್ಸೆಯ ಕಾರಣ ನೀಡಿ ಅವರು ಲಂಡನ್ಗೆ ಪಲಾಯನ ಮಾಡ್ತಾರೆ. ತಾಯಿಯ ಜೊತೆಗೆ ಅಂದು ಮಗ ಕೂಡ ಲಂಡನ್ಗೆ ಹೋಗಿದ್ರು. ಹೀಗೆ ಲಂಡನ್ಗೆ ಹೋದ ತಾರಿಕ್ ರೆಹಮಾನ್ ಮರಳಿ ದೇಶಕ್ಕೆ ಬಂದಿದ್ದು 2025ರ ಕೊನೆಯಲ್ಲಿ. ಅಂದರೆ ಅವರು ದೇಶಕ್ಕೆ ಮರಳಿ ಜಸ್ಟ್ 2 ತಿಂಗಳಾಗಿದೆ ಅಷ್ಟೇ. ಇನ್ನು ತಾರಿಕ್ ಅವರ ತಾಯಿ ಖಲೀದಾ ಅವರು ಇತ್ತೀಚೆಗಷ್ಟೇ ನಿಧನರಾಗಿದ್ರು. ಈ ಅನುಕಂಪ ಕೂಡ ತಾರಿಕ್ ಅವರ ಮೇಲೆ ಇತ್ತು. ಹೀಗೆ ದೇಶ ಭ್ರಷ್ಟ ಅಂತ ಕರೆಸಿಕೊಂಡು ದೇಶದಿಂದ ಪಲಾಯನ ಮಾಡಿ ಸುಮಾರು 2 ದಶಕಗಳ ಕಾಲ ವನವಾಸ ಅನುಭವಿಸಿದ್ದ ತಾರಿಕ್ ಈಗ ಬಾಂಗ್ಲಾದ ಗದ್ದುಗೆ ಏರಿದ್ದಾರೆ. ಇವರು ಅಧಿಕಾರಕ್ಕೆ ಬಂದ ಮೇಲೆ ಭಾರತದೊಂದಿಗೆ ಸಂಬಂಧ ಸುಧಾರಣೆಯಾಗುತ್ತಾ ಅಂತ ಕೇಳಿದ್ರೆ ಕಷ್ಟ ಅನ್ನುವ ಉತ್ತರ ಬರ್ತಾ ಇದೆ. ಈ ಹಿಂದೆ ಅವರು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಕೂಡ ಭಾರತದೊಂದಿಗೆ ಅವರ ಸಂಬಂಧ ಅಷ್ಟಕ್ಕಷ್ಟೇ ಇತ್ತು. ಇನ್ನು ಅತ್ತ ರಷ್ಯಾದ ಸಂಸತ್ತಿನಲ್ಲಿ ಭಾರತದ ಬಗ್ಗೆ ಚರ್ಚೆ ನಡೆದಿದೆ. ಅದರಲ್ಲೂ ಭಾರತವನ್ನ ನಮ್ಮಿಂದ ದೂರ ಮಾಡೋದಕ್ಕೆ ಅಮೆರಿಕ ಕುತಂತ್ರ ಮಾಡ್ತಾ ಇದೆ ಅಂತ ಅಲ್ಲಿನ ಸಂಸದರು ಮಾತನಾಡಿದ್ದಾರೆ. ಇನ್ನು ಭಾರತ ನಮ್ಮಿಂದ ತೈಲ ಖರೀದಿ ಮಾಡಲ್ಲ ಅನ್ನೋದನ್ನ ಟ್ರಂಪ್ ಬಿಟ್ರೆ ಬೇರ್ಯಾರು ಹೇಳ್ತಿಲ್ಲ ಅಂತ ರಷ್ಯಾ ಸಂಸತ್ತಿನಲ್ಲೇ ಸ್ಪಷ್ಟವಾಗಿ ಹೇಳಿದೆ. ಇನ್ನು ಪುಟಿನ್ ಮಾತನಾಡಿ ಅಮೆರಿಕ ಏನೇ ಮಾಡಿದ್ರು ಭಾರತ ಏನು ಅನ್ನೋದು ನಮ್ಗೆ ಚೆನ್ನಾಗಿಯೇ ಗೊತ್ತಿದೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ರಷ್ಯಾ ಭಾರತವನ್ನ ಅದೆಷ್ಟು ನಂಬುತ್ತೆ ಅನ್ನೋದು ಮತ್ತೊಮ್ಮೆ ಸ್ಪಷ್ಟವಾಗಿದೆ. ಬಾಂಗ್ಲಾ ಚುನಾವಣೆ ಹಾಗೂ ರಷ್ಯಾದಲ್ಲಾದ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.